ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಬನ್ನಿ, ಇವತ್ತು ನಾವು ನೆದರ್ಲ್ಯಾಂಡ್ಸ್ನಲ್ಲಿ ಒಂದು ಗೀತಾರ್ನ್ ಅಂತ ಒಂದು ವಿಲೇಜಿಗೆ ಬಂದಿದ್ದೀವಿ. ಇದು ಫುಲ್ ಕೆನಾಲ್ ವಿಲೇಜ್. ನೋಡಿ, ನಿಮ್ಮ ಕಣ್ಣು ತುಂಬಿಸ್ಕೊಳ್ಳಿ ಒಂದು ಸರ್ತಿ, ಎಷ್ಟು ಚೆನ್ನಾಗಿದೆ ಅಂತ. ಹೀಗೆ ಫುಲ್ ಕೆನಾಲ್ಗಳು, ಈ ಥರ ಬ್ರಿಡ್ಜ್ಗಳು, ಈ ಥರ ಕೆನಾಲ್ ವಿಲೇಜ್ ಇದು. ಇದರಲ್ಲಿ ನಿಮಗೆ ನಾವು ಬೋಟಿಂಗ್ ಹೋಗ್ತೀವಿ, ಎಲ್ಲ ಹೋಗ್ತಾ ನಿಮಗೆ ತೋರಿಸ್ತಾ ಹೋಗ್ತೀನಿ, ಎಲ್ಲದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ನೀವು ನನ್ನೊಟ್ಟಿಗೆ ನೋಡಿ ಖುಷಿ ಪಡಿ, ಅದಕ್ಕಾಗಿಯೇ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ. ನಾವೆಲ್ಲರೂ ಮಗಳ ಮನೆಯಿಂದ ಕಾರಲ್ಲಿ ಹೊರಟ್ವಿ. ಮನೆಯಿಂದ ಸುಮಾರು 2 ಗಂಟೆ ಜರ್ನಿ, 180 ಕಿಲೋಮೀಟ್ರ್ ಆಗುತ್ತೆ. ನೋಡಿ, ನೆದರ್ಲ್ಯಾಂಡ್ಸಲ್ಲಿ ರೋಡ್ಗಳು ನೀವು ಯಾವ ಹಳ್ಳಿಗಳಿಗೆ ಬೇಕಿದ್ರೆ ಹೋಗಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಹೈವೇಗಳು ಹೇಗಿದ್ದಾವೆ ಅಂತ. ಒಂದೇ ಒಂದು ರೋಡ್ ಹಂಪಿರಲ್ಲ, ಎಷ್ಟು ಚಂದದ ಬ್ರಿಡ್ಜು, ಹಾಗೆ ಸುತ್ತಮುತ್ತ ಫುಲ್ ಗ್ರೀನರಿ ಇರುತ್ತೆ, ನೋಡೋಕ್ಕೆ ಕಣ್ಸಾಲ್ದು. ಅಷ್ಟು ಡ್ರೈವಿಂಗ್ ತುಂಬ ಕಂಫರ್ಟೇಬಲ್ ಆಗಿರುತ್ತೆ, ಅತಿಯಾದ ಟ್ರಾಫಿಕ್ ಇರೋದಿಲ್ಲ. ಈ ರೀತಿ ತುಂಬ ಖುಷಿ ಇರುತ್ತೆ, ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಸುತ್ತಮುತ್ತ ಹಸಿರು ಹಸಿರು ಹಸಿರು. ನೋಡಿ ಹೋಗ್ತಾ ಫೀಲ್ಡ್ಗಳು ಸಿಕ್ಕತ್ತೆ. ನೋಡಿ ಎಲ್ಲ ಬೆಳೆದಂತಹ ಬೆಳೆಗಳು, ಹುಲ್ಲು, ಅದನ್ನೆಲ್ಲ ಎಷ್ಟು ಚಂದ ಪ್ಯಾಕ್ ಮಾಡಿ, ಆ ಥರ ನೋಡಿ ಹೇಗೆ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ ಅಂತ ಹುಲ್ಲನ್ನೆಲ್ಲ. ಆಮೇಲೆ ಅದನ್ನೆಲ್ಲ ಟ್ರ್ಯಾಕ್ಟರ್ ಥರ ಅದರಲ್ಲಿ ತುಂಬಿಕೊಂಡು ತೊಗೊಂಡು ಹೋಗ್ತಾ ಇರ್ತಾರೆ. ಈಗ ನಾವು ಆ ವಿಲೇಜ್ ಹತ್ತಿರ ಬರ್ತಾ ಇದ್ದೀವಿ. ಬರುವಾಗ ದಾರಿ ಮೇಲೆ ನೋಡಿ ಒಂದು ಓಪನ್ ಕ್ಲೋಸ್ ಆಗುವಂತಹ ಬ್ರಿಡ್ಜು ನಿಮಗೆ ನಾನು ಕರೆಕ್ಟಾಗಿ ತೋರಿಸ್ತೀನಿ. ನೋಡಿ ಕಾರ್ಗಳೆಲ್ಲ ನಿಂತಿದ್ದಾವೆ. ಮುಂದೆ ಬ್ಲ್ಯಾಕ್ ಬೋರ್ಡ್ ಥರ ದೊಡ್ಡದು ಕಾಣ್ತಿದೆಯಲ್ಲ, ಅದು ಬೋಟ್ಗಳು ಹೋಗೋಕ್ಕೆ ಕೆನಾಲಲ್ಲಿ ಓಪನ್ ಆಗಿತ್ತು ಇಷ್ಟೊತ್ತು. ನೋಡಿ ಹೇಗೆ ಕ್ಲೋಸ್ ಆಗ್ತಾ ಇದೆ, ನೀವು ನೋಡ್ತಾ ಹೋಗಿ. ನೋಡಿ ಹೇಗೆ ಕೆಳಗೆ 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 ಕ್ಲೋಸ್ ಆಗಿ ರೋಡ್ ಆಗತ್ತೆ. ವೆಹಿಕಲ್ಗಳು ಹೋಗೋಕ್ಕೆ ಆ ಥರ ಕ್ಲೋಸ್ ಆಗುತ್ತೆ. ಬೋಟ್ಗಳು ಹೋಗುವಾಗ ಕೆನಾಲಲ್ಲಿ ಅದು ಓಪನ್ ಆಗುತ್ತೆ ಬ್ರಿಡ್ಜ್. ನೋಡಿ ಕ್ಲೋಸ್ ಆಗ್ತಾ ಇದೆ. ನೋಡಿ ಎಷ್ಟೊಂದು ವ್ಯವಸ್ಥಿತವಾಗಿರುತ್ತೆ. ನೋಡಿ 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 ಹೇಗಿದೆ ಆ ಬ್ರಿಡ್ಜ್. ನೋಡಿ ಹೇಗೆ ಕ್ಲೋಸ್ ಆಯಿತು. ಇದೇ ಥರ ನಮ್ಮ ರಾಮೇಶ್ವರದಲ್ಲಿ ಒಂದು ಇದೆಯಲ್ವ ದೊಡ್ಡ ಬ್ರಿಡ್ಜು, ಆ ಥರನೇ ಇದು. ಈ ಥರ ಬ್ರಿಡ್ಜ್ ಕ್ಲೋಸ್ ಆಯಿತು. ಈಗ ಅದರ ಮೇಲೆ ಕಾರ್ಗಳೆಲ್ಲ ಹೋಗೋಕ್ಕೆ ಬಿಟ್ಟುಕೊಡ್ತಾರೆ. ನೋಡಿ ಈಗ ವೆಹಿಕಲ್ಗಳು ಹೋಗಲಿಕ್ಕೆ ಶುರುವಾಗ್ತಾ ಇದ್ದಾವೆ. ತುಂಬ ಖುಷಿಯಾಗತ್ತೆ ನೋಡುವಾಗ. ಒಂದೊಂದು ಎಷ್ಟು ಸಿಸ್ಟಮೆಟಿಕ್ ಆಗಿ ಇರುತ್ತಂದರೆ ತುಂಬ ಚೆನ್ನಾಗಿರುತ್ತೆ. ಹೀಗೆ ನಾನು ನಿಮಗೆ ದಾರಿ ಮೇಲೆ ಹೋಗ್ತಾ ಎಲ್ಲ ಚಿತ್ರಣವನ್ನು ತೋರಿಸ್ತಾ ಇದ್ದೇನೆ. ನಾವೀಗ ಆ ಗೀತೋರ್ನ್ ವಿಲೇಜಿಗೆ ಹತ್ತಿರ ಬರ್ತಾ ಇದ್ದೀವಿ. ನಾನು ಆ ಊರಿನ ಬಗ್ಗೆ ಎಲ್ಲ ವಿಷಯವನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಆ ಊರಿನ ಹತ್ರ ಬಂದ್ವಿ. ಅದು ಕಾರ್ಲೆಸ್ ವಿಲೇಜ್, ಅಂದರೆ ಕಾರುಗಳಿಲ್ಲದಂತಹ ವಿಲೇಜ್. ರಸ್ತೆಗಳಿಲ್ಲ ಅಲ್ಲಿ. ನೋಡಿ ನಾವೆಲ್ಲರೂ ಕಾರಲ್ಲಿ ಹೋಗುವಾಗ ಹೇಗೆ ಎಂಜಾಯ್ ಮಾಡಿಕೊಂಡು, ಮೊಮ್ಮಗನ ಜೊತೆ ತಮಾಷೆ ಮಾಡಿಕೊಂಡು, ಕೀಟ್ಲೆ ಮಾಡಿಕೊಂಡು, ನಗಾಡ್ತಾ ಹೋಗ್ತಾ ಇದ್ವಿ. ಅದೇ ಅಲ್ವಾ ಜೀವನದಲ್ಲಿ ಸಿಗುವಂತಹ ಖುಷಿ. ಎಂಜಾಯ್ಮೆಂಟ್ ಅಂದರೆ ಅದೇ. ಜೀವನದಲ್ಲಿ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೇನಲ್ವಾ, ಜೀವನವನ್ನು ಸವಿಸೋದಲ್ಲ, ಜೀವನವನ್ನು ಸವಿಬೇಕು. ಹೀಗೆ ಮೊಮ್ಮಕ್ಕಳೊಟ್ಟಿಗೆ ಟೈಮ್ ಪಾಸ್ ಮಾಡ್ತಾ ಇರುವಂಥ ಖುಷಿಯ ಕ್ಷಣಗಳಿದಾವಲ್ಲ, ಅದು ಮತ್ತೆ ಸಿಗಲ್ಲ ಅಲ್ವಾ. ಹಾಗೆ ಗಮ್ಮತ್ತು ಮಾಡ್ತಾ ಹೋಗ್ತಾ ಇದ್ವಿ. ಆ ವಿಲೇಜಿನ ಹತ್ತಿರ ಬರ್ತಾ ಇದ್ದೀವಿ. ವಿಲೇಜ್ ಹತ್ತಿರ ಬಂದ್ವಿ ನಾವೀಗ. ನಾನು ನಿಮಗೆ ನೋಡಿ ಆ ವಿಲೇಜಿನ ಕಾರ್ಲೆಸ್ ವಿಲೇಜ್ ಅಲ್ಲಿ ನೋಡಿ, ಇದು ವಾಕಿಂಗ್ ಪಾತು, ಸೈಕಲ್ ಪಾತ್ಗಳು ಮಾತ್ರ ಇರುತ್ತೆ ಅಲ್ಲಿ. ಕಾರ್ಗಳು ಯಾವುದು ಆ ವಿಲೇಜ್ ಒಳಗೆ ಎಂಟ್ರಿ ಇಲ್ಲ. ನೋಡಿ ಕೆನಾಲ್ ನಿಮಗೆ ಕಾಣ್ತಾ ಇದೆಯಲ್ವಾ, ಈ ರೀತಿ ಕೆನಾಲ್ಗಳು ಉದ್ದಕ್ಕೂ ಇರುತ್ತೆ. ಸುಮಾರು 170 ಆ ಥರ ಬ್ರಿಡ್ಜ್ ಇದೆಯಂತೆ ಆ ಕೆನಾಲ್ಗಳಿಗೆ. ಡಿಟೇಲಾಗಿ ಹೇಳ್ತೀನಿ. ಹೋದ ತಕ್ಷಣ ನಾವೆಲ್ಲ ಒಂದು ಕಾಫಿ ಕುಡಿದು, ನೋಡಿ ಅದು ಕೈಯಲ್ಲಿರೋದು ಸ್ಪೆಷಲ್ ಅಲ್ಲಿದು ನೆದರ್ಲ್ಯಾಂಡ್ಸಿದು ಸ್ಟ್ರೋಪ್ ವ್ಯಾಫೆಲ್ಸ್ ಅಂತ, ತುಂಬ ರುಚಿಯಾಗಿರುತ್ತೆ ತಿನ್ನೋಕ್ಕೆ. ಆಮೇಲೆ ಕಾಫಿ ಕುಡಿದ್ವಿ. ಅದಕ್ಕೆ ಒಳಗಡೆ ಸಿರಪ್ ಮತ್ತು ಆ್ಯಪಲ್ ಮತ್ತು ಶುಗರ್ ಆ ಥರದ್ದೇನೋ ಮಿಕ್ಸ್ ಮಾಡಿ ಸಿರಪ್ ಥರ ಏನೋ ಮಾಡಿ ಹಾಕಿರ್ತಾರೆ. ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋಕ್ಕೆ. ಅದನ್ನು ತಿಂದು ಕಾಫಿ ಕುಡಿದು ಒಂದಷ್ಟು ಎನರ್ಜಿ ಎಲ್ಲ ತಗೊಂಡು ನಾವು ಬೋಟಿಂಗ್ ಹೋಗ್ತೀವಿ. ತುಂಬ ವೆರೈಟಿ ಬೋಟ್ ಇರುತ್ತೆ ಕೆನಾಲಲ್ಲಿ ಹೋಗೋಕ್ಕೆ. ನಾವು ಸೆಲ್ಫ್ ಡ್ರೈವಿಂಗ್ ಅಳಿಯ ಅದನ್ನು ಬಿಟ್ಕೊಂಡು ಹೋಗುವಂಥ ಬೋಟ್ ತೊಗೊಂಡ್ವಿ. ತುಂಬ ಎಂಜಾಯ್ ಮಾಡಿದ್ವಿ. 1 ಗಂಟೆ ಮೇಲೆ ನಾವು ಕೆನಾಲ್ಗಳಲ್ಲಿ ಬೋಟಿಂಗ್ ಮಾಡಿದ್ವಿ. ನೋಡಿ ಈ ಕತೆ ನಿಮಗೆ ಹೇಳ್ತೀನಿ. ಸಾಮಾನ್ಯ 12ನೇ ಶತಮಾನದಲ್ಲಿ, ಈ ಒಂದು 800 ವರ್ಷಗಳ ಹಿಂದೆ ಆ ಊರಿಗೆ ವಾಸಕ್ಕೆ ಅಂತ ಜನಗಳು ಬಂದವಾಗ ಸಿಕ್ಕಾಪಟ್ಟೆಯಲ್ಲಿ ಭೂಮಿಯಲ್ಲಿ ಅಗಿಯುವಾಗ ಅಲ್ಲಿ ಆಡಿನ ಕೊಂಬುಗಳು, ಗೋಟಿನ ಹಾರ್ನ್ಗಳು ಸಿಕ್ಕಾಪಟ್ಟೆ ಸಿಕ್ಕಿದ್ವಂತೆ. ಹಾಗಾಗಿ ಅದು ಗೀತಾರ್ನ್ ಅದು ಹೆಸರು ಬಂದಿರುವಂಥದ್ದು. ಗೋಟ್ ಹಾರ್ನ್ ಅನ್ನೋದಕ್ಕೆ ಡಚ್ಚಲ್ಲಿ ಆ ಥರ ಹೆಸರು ಬಂದಿದೆ. ಆಮೇಲೆ ಆ ಭೂಮಿ ಏನಾಗಿತ್ತಂದರೆ, ಏನೋ ಖನಿಜಗಳು, ಕಲ್ಲಿದ್ಲು ಥರ ಏನೋ ಖನಿಜ ಸಿಗುವಂಗಿತ್ತಂತೆ. ಜನ ಅದನ್ನೆಲ್ಲ ಡಿಗ್ ಮಾಡಿ 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 ಮಾಡಿ
ಅದನ್ನು ಫ್ಯೂಯಲ್ ಆಗಿ ಎಲ್ಲ ಉಪಯೋಗಿಸ್ಕೊಳ್ಳೋಕ್ಕಾಗತ್ತೆ ಅಂತ ಅದನ್ನೆಲ್ಲ ಮಾಡ್ತಾ ಇದ್ರಂತೆ. ಅದನ್ನೆಲ್ಲ ಸೇಲ್ ಮಾಡೋಕ್ಕೆ ಅದನ್ನು ಸಾಗಿಸ್ಬೇಕಲ್ವ, ಅದಕ್ಕಾಗಿ ಈ ಥರ ಮಣ್ಣು ಕೆರೆದು ಕೆನಾಲ್ಗಳ ಥರ ಮಾಡಿ ಅದರ ಮೂಲಕ ಟ್ರಾನ್ಸ್ಪೋರ್ಟೇಷನ್ ಮಾಡ್ತಾ ಇದ್ರಂತೆ. ಹಾಗಾಗಿ ಮತ್ತು ಆ ಡಿಗ್ ಮಾಡಿದ ಜಾಗಗಳು ಎಲ್ಲ ನೀರು ತುಂಬಿ ಕೆನಾಲ್ ಥರ ಆಯ್ತಲ್ಲ, ಅದು ಹೌದು. ಆಮೇಲೆ ಅದನ್ನು ಟ್ರಾನ್ಸ್ಪೋರ್ಟ್ ಮಾಡೋಕ್ಕೂ ಆ ಥರ ಕೆನಾಲ್ಗಳನ್ನೆಲ್ಲ ಮಾಡಿಕೊಂಡು ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ರಂತೆ. ಎಲ್ಲ ಈಗಿರುವಂತಹ ಮನೆಗಳು ಅಷ್ಟು ಮನೆಗಳಿಗೆ ಯಾರಿಗೂ ವೆಹಿಕಲ್ ಮನೆವರೆಗೆ ಹೋಗೋದಿಲ್ಲ, ಎಲ್ಲರಿಗೂ ಪ್ರೈವೇಟ್ ಬ್ರಿಡ್ಜು ಇದೆ ಮತ್ತು ಕೆಲವು ಮನೆಗಳಿಗೆ ಒಟ್ಟಾಗಿ ಬ್ರಿಡ್ಜು ಇದೆ. ಅದು ಎಲ್ಲ ವುಡನ್ ಬ್ರಿಡ್ಜಸ್ ಇದೆ. ಅಷ್ಟು ಚೆಂದ ಮೇಂಟೈನ್ ಮಾಡಿರ್ತಾರೆ ಬ್ರಿಡ್ಜ್ಗಳನ್ನು. ಮನೆ ಸುತ್ತ ಹಸಿರು ಹೂವು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ. ಹಾಗೆ ಮನೆಗಳಿಗೆ ಇಲ್ಲಿ ಮೇಯ್ನ್ ವಿಶೇಷತೆ ಅಂದರೆ ಮನೆಗಳಿಗೆ ಥ್ಯಾಚ್ಡ್ ರೂಫ್, ಹುಲ್ಲಿನ ಹೊದಿಸಿರುವಂತಹ ಮಾಡು ಎಲ್ಲಾದರೂ ಸಿಗತ್ತಾ? ಅದೇ ಒಂಥರ ತುಂಬ ಪ್ರೀಮಿಯಂ ಲುಕ್ ಕೊಡುತ್ತೆ ಈ ಏರಿಯಾಕ್ಕೆ. ತುಂಬ ಚೆನ್ನಾಗಿದೆ. ಎಲ್ಲ ಈಗ ಏನು ಮಾಡಿದ್ದಾರೆ, ಕಾಟೇಜಸ್ ಎಲ್ಲ ಮಾಡಿ ಅದನ್ನು ಬಾಡಿಗೆ ಕೊಟ್ಟಿರ್ತಾರೆ. ರೆಂಟಿಗೆ ಎಲ್ಲ ಕಂಟ್ರಿಗಳಿಂದ ನೋಡೋಕ್ಕೆ ಬರ್ತಾರಲ್ವ, ಅವರೆಲ್ಲರೂ ವಾಸ ಇದ್ದು ಮಜಾ ಮಾಡಿ ಬೋಟಿಂಗ್ ಮಾಡಿ ಇದೆಲ್ಲ ಈ ಕೆನಾಲ್ಗಳೆಲ್ಲ ದಾಟಿ ಮುಂದೆ ದೊಡ್ಡ ಲೇಕಿಗೆ ಹೋಗಿ ಜಾಯಿನ್ ಆಗುತ್ತೆ. ಅಲ್ಲೆಲ್ಲ ಹೋಗಿ ರೌಂಡ್ ಹೊಡ್ಕೊಂಡು ಬರ್ಬೋದು. ನಾನು ನಿಮಗೆ ಎಲ್ಲವನ್ನು ತೋರಿಸ್ತಾ ಹೋಗ್ತೀನಿ ನೋಡಿ. ಈ ಥರ ಕೆನಾಲಲ್ಲಿ ಹೋಗುವಾಗ ಎಷ್ಟು ಖುಷಿ ಸಿಗುತ್ತೆ ಗೊತ್ತಾ ಬೋಟಲ್ಲಿ. ನೋಡಿ, ವುಡನ್ನಿದು ಬ್ರಿಡ್ಜ್ ಇವೆಲ್ಲ. ಈ ಥರ 170 ಬ್ರಿಡ್ಜ್ ಇದೆಯಂತೆ. ಇಲ್ಲಿ ಸೈಕಲ್ಗಳಲ್ಲಿ ಹೋಗ್ಬೋದು, ಇಲ್ಲ ನಡ್ಕೊಂಡು ಹೋಗ್ಬೋದು. ವಾಕಿಂಗ್ ಪಾತ್ ಇದೆ, ಸೈಕಲಲ್ಲಿ ಹೋಗುವಂಥ ಪಾತ್ ಇದೆ. ರಸ್ತೆಗಳಿಲ್ಲ ಈ ವಿಲೇಜಿಗೆ. ಒಂಥರ ಐಲ್ಯಾಂಡ್ ಇದ್ದಂಗೆ ಇದೆ ಈ ಜಾಗ. ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಹುಲ್ಲಿನ ರೂಫ್ ತೋರಿಸಿದೆ ಅಲ್ಲ ನಾನು ಮನೆಗಳಿಗೆ. ಹುಲ್ಲಿನ ರೂಫ್ ನೋಡಿ, ಅದನ್ನು ಎಷ್ಟು ನೀಟಾಗಿ ಕಟ್ ಮಾಡಿ ಮೇಂಟೈನ್ ಮಾಡಿರ್ತಾರಂದರೆ ನಿಜವಾಗ್ಲೂ ನೀವು ಹಳ್ಳಿಗಳಿಗೆ ಹೋದರೂ ಆ ಕ್ಲೆನ್ಲಿನೆಸ್, ಸ್ವಚ್ಛತೆ ಹೇಗಿರುತ್ತೆ ನೋಡಿ. ಹಸಿರು ಎಲ್ಲ ನೋಡಿದರೂ ಪ್ರಾಕೃತಿಕ ಸೌಂದರ್ಯ ನಮ್ಮ ಕಣ್ಣಿಗೆ ಖುಷಿ ಕೊಡುತ್ತೆ. ಇದಕ್ಕೆ ಡಚ್ ವೆನೀಸ್ ಅಂತ ಹೇಳ್ತಾರೆ. ವೆನೀಸ್ ಥರನೇ ಫುಲ್ಲು ಈ ಥರ ಕಾಲುವೆಗಳಲ್ಲಿ ಹೋಗುವಂಥದ್ದು ಅದಲ್ಲಿದೆಯಲ್ಲ, ಅದರದ್ದೇ ಚಿಕ್ಕ ರೂಪದಲ್ಲಿ ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ತುಂಬ ಚೆಂದ. ಮೊಮ್ಮಗನ ಜೊತೆ ನಾವೆಲ್ಲರೂ ಬೋಟಿಂಗ್ ಹೋಗಿ ತುಂಬ ಎಂಜಾಯ್ ಮಾಡಿದ್ವಿ. ಆ ಮನೆ ನೋಡಿ ಫ್ರೆಂಡ್ಸ್, ನಾವು ಗೀತಾರ್ನಂಥ ವಿಲೇಜಿನ ಕೆನಾಲಲ್ಲೆಲ್ಲ ಹೋಗಿ ಬಂದ್ಕೊಂಡು ಈಗ ದೊಡ್ಡ ಲೇಕಿಗೆ ಬಂದಿದ್ದೀವಿ. ಹೇಗಿದೆ ನೋಡಿ, ತಂಗಾಳಿಯಲ್ಲಿ ಗಾಳಿ ತಗೊಂಡು ಈ ವೆದರಿಗೆ ಹೇಗೆ ಸೂಪರ್ ಆಗಿದೆ ಗೊತ್ತಾ. ನನ್ನೊಟ್ಟಿಗೆ ನೀವು ನೋಡಿ, ಎಂಜಾಯ್ ಮಾಡಿ. ಇದೆಲ್ಲ ಸಿಗುತ್ತಾ ಜೀವನದಲ್ಲಿ? ನೋಡಿ ಖುಷಿ ಪಡೋದಲ್ವಾ. ಯಾವಾಗಲೂ ಪ್ರತಿ ಮೊಮೆಂಟನ್ನು ಜೀವಿಸಬೇಕು, ಎಂಜಾಯ್ ಮಾಡಬೇಕು. ಹಾಗಾಗಿ ನಾವಿಲ್ಲಿ ಎಂಜಾಯ್ ಮಾಡ್ತೀವಿ. ಆಹಾ, ಎಂಥ ಗಾಳಿ ಗೊತ್ತಾ, ಸಖತ್ತಾಗಿದೆ. ನಿಮಗೂ ಹೇಗೆ ಅನಿಸ್ತು? ಇಷ್ಟ ಆಯಿತಾ? ನೋಡ್ತಾ ಇರಿ, ಹೀಗೆ ನಾನು ಒಳ್ಳೊಳ್ಳೆ ವಿಡಿಯೋಗಳನ್ನು ನಿಮಗೆ ತೋರಿಸ್ತಾ ಇರ್ತೀನಿ. ನೆದರ್ಲ್ಯಾಂಡ್ಸ್ನ ವಿಶೇಷತೆಗಳನ್ನೆಲ್ಲ ನಿಮ್ಮ ಮುಂದೆ ತಂದಿಡ್ತೀನಿ, ಆಯಿತಾ? ಅಷ್ಟೊತ್ತಿಗೆ ನನ್ನ ಯಜಮಾನರಿಗೆ ಒಂದು ಒಳ್ಳೆಯ ಚಿತ್ರಗೀತೆ ನೆನಪಾಯಿತು. ನೀವು ಕೇಳಿ. ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲಿ ಪಯಣಿಗ ನಾನಮ್ಮ ಪ್ರೀತಿಯ ತೀರವ ಸೇರುವುದೊಂದೇ, ಪ್ರೀತಿಯ ತೀರವ ಸೇರುವುದೊಂದೇ ಬಾಳಿನ ಗುರಿಯಮ್ಮ, ಬಾಳಿನ ಗುರಿಯಮ್ಮ. ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲಿ ಪಯಣಿಗ ನಾನಮ್ಮ, ಪಯಣಿಗ ನಾನಮ್ಮ. ತುಂಬ ಚೆನ್ನಾಗಿತ್ತು. ನಾವು ಬೆಳಿಗ್ಗೆ ಹೋದ ಕಾರಣ, ಈಗ ಸಮ್ಮರ್ ಆದ ಕಾರಣ ಸ್ವಲ್ಪ ಈ ವರ್ಷ ಬಿಸಿಲು ಜಾಸ್ತಿ ಇತ್ತು. ಆದರೆ ನಮಗೆ ಅಷ್ಟೊಂದು ತೊಂದರೆ ಕೊಡಲಿಲ್ಲ. ಬೆಳಿಗ್ಗೆ ಅಷ್ಟೊಂದು ಟೂರಿಸ್ಟ್ಸು ಹೆವಿ ರಶ್ ಇರಲಿಲ್ಲ. ಮಧ್ಯಾಹ್ನ ಆಗ್ತಾ ಸಿಕ್ಕಾಪಟ್ಟೆ ರಶ್ ಆಯಿತು. ತುಂಬ ಜನ ಇದ್ದರು, ಎಲ್ಲ ಕಂಟ್ರಿಯಿಂದ ಬಂದಿರ್ತಾರೆ ನೋಡಿ. ಹಾಗೆ ಬೋಟಲ್ಲೇ ಬಂದು ಹೋಗುವಂಥ ಹೋಟೆಲ್ಗಳು, ದೊಡ್ಡ ಹೋಟೆಲು. ನಾವು ಅಲ್ಲಿ ಹೋಗಿ ಮಧ್ಯಾಹ್ನ ಊಟ ಟೈಮ್ ಆಗಿತ್ತು. ನಾವೆಲ್ಲ ಒಂದು ಬೋಟಲ್ಲಿ ರೌಂಡೆಲ್ಲ ಹೊಡ್ಕೊಂಡು ಬಂದು ಅಲ್ಲಿ ಊಟಕ್ಕೆ ಹೋಗಿ ಊಟ ಎಲ್ಲ ಮಾಡಿ ಹಬ್ಬ ಅಂತ ಹೊಟ್ಟೆ ತುಂಬ ತಿಂದ್ವಿ. ನಿಮಗೂ ಅದನ್ನು ನಾನು ತೋರಿಸ್ತಾ ಹೋಗ್ತೀನಿ, ಬನ್ನಿ. ಅಲ್ಲಿ ವೆರೈಟಿಗಳನ್ನೆಲ್ಲ ನಿಮಗೂ ತೋರಿಸ್ತೀನಿ. ಮೊಮ್ಮಗ ಪ್ಯಾನ್ ಕೇಕ್ ತಗೊಂಡ, ಆಮೇಲೆ ಆಲೂ ಫ್ರೈಸ್ ಅಂತೆ, ಆಮೇಲೆ ನಮ್ಮದು ಇದೆಯಲ್ಲ ಬರ್ಗರು, ಜ್ಯೂಸ್ಗಳು, ಆ ಥರ ಎಲ್ಲ ತೊಗೊಂಡ್ವಿ ನಾವು. ಚೆನ್ನಾಗಿ ಹೊಟ್ಟೆ ತುಂಬ ತಿಂದು, ಆಮೇಲೆ ತುಂಬ ಬಿಸಿಲು ಇತ್ತು. ಐಸ್ ಕ್ರೀಮು ಬೇಕಲ್ವಾ, ಊಟ ಎಲ್ಲ ಮುಗಿಸಿ ಐಸ್ ಕ್ರೀಮು ತಿಂದ್ವಿ. ಎಲ್ಲ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಒಟ್ಟಾರೆ ಮೇಲೆ ಈ ಊರು ನೋಡಿದ ಖುಷಿ ಉಂಟಲ್ಲ, ನನಗೆ ಹೇಳಕ್ಕೆ ಸಾಧ್ಯ ಇಲ್ಲ. ಅಷ್ಟು
ಖುಷಿಯಾಯಿತು, ಅಷ್ಟು ಎಂಜಾಯ್ ಮಾಡಿದ್ವಿ. ನಾನು ಅಷ್ಟೇ, ನನ್ನ ಯಜಮಾನರು ಅಷ್ಟೇ. ನಾವು ಲಾಸ್ಟ್ ಟೈಮ್ ಮಗಳ ಮನೆಗೆ ಬಂದವಾಗಲೂ ಇನ್ನೊಂದಷ್ಟು ಜಾಗಗಳಕ್ಕೆಲ್ಲ ಹೋಗಿದ್ವಿ ನಾವು ನೆದರ್ಲ್ಯಾಂಡ್ಸಲ್ಲಿ. ಆದರೆ ನನಗೆ ತುಂಬ ಇಷ್ಟ ಆದ ಜಾಗ ಇದು. ನಿಮಗೂ ತೋರ್ಸೋಕ್ಕಾಗಿ ನಾನೆಲ್ಲ ವಿಡಿಯೋ ಮಾಡಿದೆ. ನೀವು ಖುಷಿಪಟ್ರಿ ಅಂತ ತಿಳ್ಕೊಳ್ತೀನಿ. ಹಾಗೆ ಹೊಟ್ಟೆ ತುಂಬ ಊಟ ಮಾಡಿ ನೋಡಿ, ಹಾಗೆ ವಾಕಿಂಗ್ ಹೋಗ್ಕೊಂಡು ಅದೇ ಹೇಳಿದ್ನಲ್ಲ, ಈ ರಸ್ತೆಗಳೆಲ್ಲ ಹೋಗೋದಿಲ್ಲ ಈ ವಿಲೇಜಲ್ಲಿ, ಕಾಲ್ನಡಿಗೆಗೆ ದಾರಿ ಇದು, ಹಾಗೆ ಸೈಕ್ಲಿಂಗ್ ಪಾತ್. ಹಾಗೆ ಊಟ ಮುಗಿಸಿ ವಾಕಿಂಗ್ ಮಾಡ್ಕೊಂಡು ಬರ್ತಾ ಇರುವಾಗ ಯಾರೋ ಒಬ್ಬರು ನನ್ನ ಸಬ್ಸ್ಕ್ರೈಬರ್ ಸಿಕ್ಕಿಬಿಟ್ರಪ್ಪ ನನಗೆ. ಅಲ್ಲೂ ನೆದರ್ಲ್ಯಾಂಡ್ಸಲ್ಲಿ ಅವರು ಮಾತಾಡಿಸಿದ್ರು ನನ್ನನ್ನು. ಎಷ್ಟು ಖುಷಿಯಾಯಿತು ಅಂದರೆ, ಆ ಖುಷಿ ಒಳಗೆ ಫೋಟೋ ತೆಕ್ಕೊಳ್ಳೋಕ್ಕೂ ಮರ್ತೋಯ್ತು. ಬೆಂಗಳೂರವರಂತೆ ಅವರು ಮಗನ ಮನೆಗೆ ಬಂದವರು ಸಿಕ್ಕಿದ್ರು. ಅಷ್ಟು ಖುಷಿ ಕೊಡ್ತು ನನಗೆ. ಹಾಗೆ ಖುಷಿ ಪಟ್ಕೊಂಡು ಹೀಗೆ ನೋಡಿ, ನಾನು ನಿಮಗೆ ತೋರಿಸ್ತಾ ಹೋಗ್ತಿದ್ನಲ್ಲ, ಎಲ್ಲ ಪ್ರೈವೇಟು ಬ್ರಿಡ್ಜಸ್ಸು ಇದೆ. ಆಮೇಲೆ ಕೆಲವು ಮನೆಗಳಿಗೆ ಒಟ್ಟಾಗಿ ಆ ಥರ ಬ್ರಿಡ್ಜಸ್ಸು ಇದೆ, ಎಲ್ಲ ಇದೆ. ಆಮೇಲೆ ಸೆಕೆ ಇತ್ತಂತ ಹೇಳಿದ್ನಲ್ಲ, ಐಸ್ ಕ್ರೀಮ್ ಅಂತೂ ಬೇಕಲ್ಲ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಇಲ್ಲಿ ಸ್ಟ್ರಾಬೆರಿ ನಮ್ಮ ಹಾಗೆ ಎಸೆನ್ಸ್ ಎಲ್ಲ ಹಾಕಿ ಮಾಡಲ್ಲ, ಫ್ರೆಶ್ ಹಣ್ಣಿಂದ ಮಾಡಿರ್ತಾರೆ. ಸ್ಟ್ರಾಬೆರಿ ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ಕಾರ್ ಪಾರ್ಕಿಂಗ್ ಕಡೆಗೆ ಹೋಗಿ ಕಾರ್ ಹತ್ಕೊಂಡು ಮನೆ ಕಡೆ ಹೊರಟ್ವಿ. ಹೇಗನ್ನಿಸ್ತು ನಿಮಗೆ? ಚೆನ್ನಾಗಿ ಅನಿಸ್ತಾ? ನೀವು ನೋಡಿ ಖುಷಿಪಟ್ರಿ ಅಲ್ವಾ? ಇಷ್ಟೊತ್ತು ನೋಡಿದ್ರಲ್ವ ಫ್ರೆಂಡ್ಸ್, ಈಥಾರ್ನ್ ಅಂತ ನೆದರ್ಲ್ಯಾಂಡ್ಸಲ್ಲಿರುವಂತಹ ಕೆನಾಲ್ ವಿಲೇಜ್ ಎಷ್ಟು ಸೂಪರ್ ಆಗಿದೆ ಅಂದರೆ, ಟೂರಿಸ್ಟ್ ಅಂತೂ ಸಖತ್ತು ಮಜಾ ಮಾಡ್ತಾರೆ. ಫುಲ್ ಇಲ್ಲಿ ರೆಂಟೆಡ್ ಸಿಂಗಲ್ ವಿಲ್ಲಾಸ್ ಥರ ಹೌಸ್ಗಳಿದ್ದಾವೆ. ರೆಂಟ್ ತೊಗೊಂಡು ಆರಾಮ್ಸೆ ಚಿಲ್ ಮಾಡ್ತಾರೆ ಇಲ್ಲಿ. ಸಖತ್ತಾಗಿದೆ. ಅದಕ್ಕೆ ನಾವು ನೋಡಿ ಖುಷಿಪಟ್ವಿ, ನಿಮಗೂ ತೋರಿಸೋಣ ಅಂತ ಇದನ್ನೆಲ್ಲ ನಾನು ನಿಮಗೆ ತೋರಿಸಿದ್ದು. ಹೇಗನ್ನಿಸ್ತು ನಿಮಗೆ? ಇಷ್ಟ ಆಯಿತಾ? ಅದ್ರ ಜೊತೆಗೆ ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆಯಿತು ಅಂದರೆ ಏನು ಮಾಡಬೇಕು? ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ನೆದರ್ಲ್ಯಾಂಡ್ಸಿನ ಇನ್ನಷ್ಟು ವಿಶೇಷ ಅಲ್ಲದೆ ನಾವು ಎಲ್ಲೆಲ್ಲಿ ತಿರ್ತೇವೆ ಎಲ್ಲ ವಿಶೇಷಗಳನ್ನು ನಾನು ನಿಮಗೆ ತೋರಿಸ್ತಾ ಇರ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಎಲ್ಲರಿಗೂ. ನಮಸ್ತೆ.